ಸರಗೂರು ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಜಯಂತಿಯನ್ನು ಗ್ರೇಡ್ 2 ತಹಸೀಲ್ದಾರ್ ಪರಶಿವಮೂರ್ತಿ ಗಣ್ಯರೆಲ್ಲರೂ ಸೇರಿ ಶ್ರೀಕೃಷ್ಣನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಜಯಂತಿಯನ್ನು ಆಚರಣೆ ಮಾಡಿದರು. ಮುಖ್ಯ ಭಾಷಣಕಾರರಾದ ಕೆವಿ ಭಾಸ್ಕರ್ ಅವರು ಮಾತನಾಡಿ, ವಿಷ್ಣುವಿನ 8ನೇ ಅವತಾರದ ಕೃಷ್ಣನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪ್ರೀತಿಯ ಮತ್ತು ಪೂಜ್ಯ ದೇವತೆಗಳಲ್ಲಿ ಒಬ್ಬನು. ಮಹಾಭಾರತ ಎಂಬ ಮಹಾಕಾವ್ಯದಲ್ಲಿ ಹೇಳಲಾದ ಅವನ ಜೀವನ ಕಥೆಯು ಪ್ರೀತಿ, ಭಕ್ತಿ ಮತ್ತು ಆತ್ಮ ಸಾಕ್ಷಾತ್ಕಾರದ ಪ್ರಯಾಣವಾಗಿದ್ದು, ಇದು ಯುಗ ಯುಗಗಳಲ್ಲಿ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಕಸಪ ಅಧ್ಯಕ್ಷ ಕೆಂಡಗಣ್ಣಸ್ವಾಮಿ, ಶಿರಸ್ತೆದಾರ್ ಮನೋಹರ್, ಮಹದೇವಮೂರ್ತಿ, ರವೀಂದ್ರ, ಮುಜೀಬ್, ಗೌರವಾಧ್ಯಕ್ಷರಾದ ಶಾಂಬಮೂರ್ತಿ, ಉಪಾಧ್ಯಕ್ಷರಾದ ಶಶಿಧರ್ ಹಾಗೂ ಇಲಾಖೆಯ ಸಿಬ್ಬಂದಿಗಳು ಹಾಜರಿದ್ದರು. ಓಂ ಶ್ರೀ ಕೃಷ್ಣ ಪರಮಾತ್ಮ ಕಿ ಜೈ. ಎಲ್ಲರೂ ಬನ್ನಿ. ಕೃಷ್ಣ ಜಯಂತಿ. ಕೂತ್ಕೊಳ್ಳಿ ನೀವು ಬನ್ನಿ ಆ ಕೃಷ್ಣ ಪರಮಾತ್ಮ ಚಿಕ್ಕ ವಯಸ್ಸಿನಲ್ಲೇ ಅವನ ಲೀಲೆ ತೋರಿಸ್ಬಿಟ್ಟ. ಒತ್ಕೊಂಡು ಬರ್ತಾ ಇದ್ದಾನೆ ವಸುದೇವ. ಒತ್ಕೊಂಡು ಬರ್ತಾ ಇದ್ರೆ ನಾಗ ಸೆಡೆ ಅವನಿಗೆ ಮಳೆ ಗಾಳಿ ಬೀಳದೆ ಇರೋಂಗೆ ರಕ್ಷಣೆ ಮಾಡಿಕೊಂಡು ನಂತರ ಗೋಕುಲಕ್ಕೆ ಬಂದು ಆ ಮಗುವನ್ನ ಬದಲು ಮಾಡಿ ಸೋದರ ಮಾವ ಕಂಸ ಅವನಿಗೆ ಒಂದು ಬಯಕೆ ಇತ್ತಲ್ಲ, ಎಲ್ಲ ಮಕ್ಕಳನ್ನು ಸಾಯಿಸುವಂತ ಕೆಲಸ ಇತ್ತು ಅವನು. ಯಾಕೆಂದ್ರೆ ಇನ್ನು ವಂಶಾಭಿವೃದ್ಧಿ ಆಗ್ಬಿಟ್ರೆ ನನ್ ಕೊಲ್ತಾನೆ, ಇನ್ನು ಅವನಿಗೇನಾದ್ರು ಮಗು ಆದ್ರೆ ನನಗೆ ಸಾವು ಬರುತ್ತೆ ಅನ್ನೋದು ಗೊತ್ತಿತ್ತು ಅವನಿಗೆ. ಅದಕ್ಕೆ ಅವಳು ದೇವಕಿಗೆ ಎಲ್ಲಿ ಮಗು ಆದ್ರೂ ಅಲ್ಲೇ ನಾಶ ಮಾಡುವಂತ ಕೆಲಸ ಮಾಡ್ತಾ ಇದ್ದ. ಅಂತ ಸನ್ನಿವೇಶದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಪ್ರಕೃತಿಯೇ ತನ್ನ ಕಡೆಗೆ ತಕೊಂಡು ಆ ಶಿಶುವಿಂದನೇ ಶುರು ಮಾಡ್ಬಿಟ್ಟ ಅವನ ಲೀಲೆನ. ಹಂಗಾಗಿ ನೋಡಿ, ಆ ಕೃಷ್ಣ ಶಿಶುವಿನಲ್ಲೇ ರಕ್ಷಣೆಯನ್ನ ಪಡ್ಕೊಂಡು ಬೇರೆ ಮನೆಯಲ್ಲಿ ಬೆಳೆದು ಎಲ್ಲರಿಗೂ ಬಹಳ ಪರಿಚಿತನಾಗಿ ತನ್ನ ಲೀಲೆಗಳನ್ನ ಶುರು ಮಾಡ್ತಾನೆ. ಈಗ ತಾನೇ ಒಬ್ರಂದ್ರು ವೆಟರ್ನರಿ ಅವರು, ನಾನು ಪಶುವೈದ್ಯಾಧಿಕಾರಿ, ಆವಾಗ ಇವರೇ ಪಶುವೈದ್ಯಾಧಿಕಾರಿ. ಭಾಗವತದಲ್ಲಿ ಆ ಗೋವುಗಳನ್ನೆಲ್ಲ ಕಾಯೋದು, ಅವುಗಳಿಗೆಲ್ಲ ಆರೋಗ್ಯ ನೋಡ್ಕೊಳ್ಳೋರು ಇವರು ಗೊಲ್ಲರು ಅಂತಾರೆ. ಅದು ಒಂದು ಜಾತಿ ಇರಲಿ, ಆದರೆ ಆ ಗೊಲ್ಲ ಜಾತಿಯವರಾದರೂ ಸಹ ಅವನನ್ನು ನಾವು ಪೂಜೆ ಮಾಡ್ತೇವೆ, ಕೃಷ್ಣ ಪರಮಾತ್ಮ. ಅಂತ ಸನ್ನಿವೇಶದಲ್ಲಿ ಅವನು ದಿನ ದಿನಕ್ಕೆ ತನ್ನ ಬಾಯ ಲೀಲೆಗಳನ್ನ ತೋರಿಸ್ತಾ ಇದ್ದಾಗ ಏನಾಯ್ತು, ಹಿಂಗೆ ಒಂದ್ ದಿವಸ ಮಣ್ಣು ತಿಂತಾ ಇದ್ದ ಬಾಲ್ಯದಲ್ಲಿ. ಆಗ ಅವಳ ತಾಯಿ, ಏನಪ್ಪ ಮಣ್ಣು ತಿಂದಿದೆಯಾ ಅಂತ ಬಾಯಿಯನ್ನ ಒರ್ಸೋಕ್ಕೆ ಅಂತ ಹಿಂಗಂದ್ಲು. ಬ್ರಹ್ಮಾಂಡವೇ ಕಾಣ್ತು ಅಲ್ಲಿ, ಇಡೀ ಭೂಮಂಡಲವೇ ಅವನ ಬಾಯಿ ಒಳಗಡೆ ಕಾಣ್ತು. ಆಗ ಅವಳಿಗೆ ಇವನು ಅಸಾಮಾನ್ಯ ಮನುಷ್ಯ, ಇವನು ಎಲ್ಲೋ ದೈವ ಸಂಜಾತ, ದೇವರ ಕೃಪೆಯಿಂದ ಆಗಿರೋದು ಅಂತ ಅವಳಿಗೆ ಗೊತ್ತಾಯ್ತು. ಹಾಗೆ ಆ ಕೃಷ್ಣ ದಿನ ದಿನಕ್ಕೆ ಅವನ ಬಾಲಲೀಲೆಗಳನ್ನೆಲ್ಲ ತೋರಿಸ್ಕೊಂಡು, ಹಾಲು, ಬೆಣ್ಣೆ, ಮೊಸರು ಅಂದ್ರೆ ತುಂಬಾ ಇಷ್ಟ ಕೃಷ್ಣನ್ಗೆ. ಅದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಪಾಂಡವರಿಗೆ ಹಿತೈಷಿ, ಕೌರವರಿಗಿನ್ನ ನಾಶ ಆಗೋದಕ್ಕೆ ಇವಂದು ಒಂದು ಪಾತ್ರ ಅಂತ ಮಹಾಭಾರತದಲ್ಲಿ ಉಲ್ಲೇಖ ಇದೆ. ಆದ್ರೆ ನಾನು ನಿಮ್ಮೆಲ್ಲರಿಗೂ ಈ ಕಥೆ ಹೇಳೋದು ಚಿಕ್ಕ